ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಚತುರ್ಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 8.1 ಡಿಸ್ಕಸ್ ಮಾಡ್ತಾ ಇದ್ವಿ. ಹಿಂದಿನ ಒಂದು ಕ್ಲಾಸ್ನಲ್ಲಿ 6ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಓಕೆ, ಇವಾಗ 7ನೇ ಪ್ರಶ್ನೆ ಈ ರೀತಿಯಾಗಿದೆ. ABCD ಒಂದು ವಜ್ರಾಕೃತಿ. AC ಕರ್ಣವು ಆ್ಯಂಗಲ್ A ಮತ್ತು ಆ್ಯಂಗಲ್ C ಯನ್ನು ದ್ವಿಭಾಗಿಸುತ್ತದೆ ಮತ್ತು BD ಕರ್ಣವು ಆ್ಯಂಗಲ್ B ಮತ್ತು ಆ್ಯಂಗಲ್ D ಯನ್ನು ದ್ವಿಭಾಗಿಸುತ್ತದೆ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಇವಾಗ ಪರಿಹಾರವನ್ನು ನೋಡ್ತಾ ಹೋಗೋಣ. ದತ್ತದಲ್ಲಿ ಕೊಟ್ಟಿದ್ದಾರೆ ABCD ಒಂದು ವಜ್ರಾಕೃತಿ, AC ಮತ್ತು BD ವಜ್ರಾಕೃತಿಯ ಕರ್ಣಗಳಾಗಿದ್ದಾವೆ. ಹಾಗಾದರೆ ಸಾಧನೆ AD CD ಆಗಿದೆ. AD CD ಆಗಿದೆ. ಯಾಕಂದರೆ ವಜ್ರಾಕೃತಿಯ ಬಾಹುಗಳೇನಾಗಿರ್ತವೆ, ಸಮಾನವಾಗಿರ್ತವೆ. ಅದೇ ರೀತಿಯಾಗಿ ಆ್ಯಂಗಲ್ DAC ಮತ್ತು ಆ್ಯಂಗಲ್ BCA ನೋಡಿ, DAC BCA ಈ ಎರಡು ಕೋನಗಳು ಏನಾಗಿರ್ತಾವಪ್ಪ ಅಂದರೆ ಪರ್ಯಾಯ ಆಂತರಿಕ ಕೋನಗಳಾಗಿದ್ದಾವೆ. ಓಕೆ, ಇವಾಗ AB ಪ್ಯಾರಲಲ್ ಟು CD ಆಗಿದೆ. ಎರಡು ಅಭಿಮುಖ ಬಾಹುಗಳು ಸಮಾನವಾಗಿದ್ದಾವೆ ಮತ್ತು ಸಮಾನಾಂತರವಾಗಿದ್ದಾವೆ. ಅದೇ ರೀತಿಯಾಗಿ ಆ್ಯಂಗಲ್ DAC ಆ್ಯಂಗಲ್ DCA ಆ್ಯಂಗಲ್ DAC ಆ್ಯಂಗಲ್ DCA ಎರಡು ಕೂಡ ತ್ರಿಭುಜದ ಅಭಿಮುಖ ಬಾಹುಗಳು ಸಮಾನವಾಗಿದ್ದರೆ ಅದರ ಅಭಿಮುಖ ಕೋನಗಳು ಕೂಡ ಏನಾಗಿರ್ತವೆ, ಸಮಾನವಾಗಿರ್ತವೆ. ಆದ್ದರಿಂದ ಆ್ಯಂಗಲ್ DCA ಆ್ಯಂಗಲ್ BCA ಆ್ಯಂಗಲ್ DCA ಆ್ಯಂಗಲ್ BCA. AC ಅನ್ನುವಂಥದ್ದು ಕರ್ಣ ಆಗಿದೆ. AC ರೇಖೆಯು ಆ್ಯಂಗಲ್ C ಯನ್ನು ಏನು ಮಾಡ್ತಾ ಅರ್ಧಿಸುತ್ತಿದೆ. ಅದೇ ರೀತಿಯಾಗಿ AC ರೇಖೆಯು ಆ್ಯಂಗಲ್ A ಅನ್ನು ಕೂಡ ಅರ್ಧಿಸ್ತಾ ಇದೆ. ಆದ್ದರಿಂದ BD ಕರ್ಣವು ಕೂಡ ಆ್ಯಂಗಲ್ B ಮತ್ತು ಆ್ಯಂಗಲ್ D ಎರಡು ಕರ್ಣವನ್ನು ಏನು ಮಾಡುತ್ತೆ, ಅರ್ಧಿಸುತ್ತದೆ ಅಂತ ಹೇಳಿ ನಾವು ಈ ರೀತಿಯಾಗಿ ಪರಿಹಾರವನ್ನು ಬರಿತಾ ಹೋಗಬೇಕು. 8ನೇ ಪ್ರಶ್ನೆ. ABCD ಒಂದು ಆಯತ. AC ಕರ್ಣವು ಆ್ಯಂಗಲ್ A ಮತ್ತು ಆ್ಯಂಗಲ್ C ಯನ್ನು ದ್ವಿಭಾಗಿಸುತ್ತದೆ. ಹಾಗಾದರೆ ಮೊದಲನೇದಾಗಿ ABCD ಒಂದು ವರ್ಗ. ಎರಡನೇದು BD ಕರ್ಣವು ಆ್ಯಂಗಲ್ B ಮತ್ತು ಆ್ಯಂಗಲ್ D ಯನ್ನು ದ್ವಿಭಾಗಿಸುತ್ತದೆ ಎಂದು ತೋರಿಸಿ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ABCD ಒಂದು ಆಯತ ಅಂತ ಕೊಟ್ಟಿದ್ದಾರೆ ದತ್ತದಲ್ಲಿ. ABCD ಒಂದು ಆಯತ. ಹಾಗಾದರೆ AC ಕರ್ಣವು ಆ್ಯಂಗಲ್ A ಮತ್ತು ಆ್ಯಂಗಲ್ C ಯನ್ನು ದ್ವಿಭಾಗಿಸುತ್ತದೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ಇವಾಗ ನಾವು ಈ ಒಂದು ಕೊಟ್ಟಿರುವಂಥ ಆಯತಾಕೃತಿಯಲ್ಲಿ ಆ್ಯಂಗಲ್ DAC DCA ಎರಡು ಕೂಡ ಸಮಾನವಾಗಿದ್ದಾವೆ. ಯಾಕಂದರೆ AC ಎನ್ನುವಂಥ ರೇಖೆ ಏನು ಮಾಡ್ತಿದೆ, ಆ್ಯಂಗಲ್ A ಮತ್ತು ಆ್ಯಂಗಲ್ D ಯನ್ನು ಅರ್ಧಿಸೋದ್ರಿಂದ ಆ್ಯಂಗಲ್ A ಮತ್ತು ಆ್ಯಂಗಲ್ DAC ಮತ್ತು ಆ್ಯಂಗಲ್ DCA ಎರಡು ಕೋನಗಳು ಏನಾಗಿರ್ತವೆ, ಸಮಾನವಾಗಿರ್ತವೆ. ಅದೇ ರೀತಿಯಾಗಿ AD CD ಆಗಿದೆ. ಯಾಕಂದರೆ ಸಮಬಾಹುವಿನ ವಿರುದ್ಧ ಕೋನಗಳು ಏನಾಗಿರ್ತಾವಪ್ಪ ಅಂದರೆ ಸಮಾನವಾಗಿರ್ತವೆ. ಅದೇ ರೀತಿಯಾಗಿ CDಗೆ ಸಮಾನವಾಗಿ AB ಇರ್ತದೆ. ಅಭಿಮುಖ ಚತುರ್ಭುಜದ ಅಭಿಮುಖ ಬಾಹುಗಳು ಕೂಡ ಸಮಾನವಾಗಿರ್ತವೆ. ಅಂದರೆ ಈ ಒಂದು ಸಮಬಾಹುವಿನ ವಿರುದ್ಧ ಕೋನಗಳು ಅಥವಾ ಅನುರೂಪ ಕೋನಗಳು ಸಮನಾಗಿರ್ತವೆ. ಜೊತೆಗೆ ಅಭಿಮುಖ ಬಾಹುಗಳು ಕೂಡ ಸಮನಾಗಿರ್ತವೆ. ಹಾಗಾದರೆ AB BC CD AD ಅಂದರೆ ಪ್ರತಿಯೊಂದು ಬಾಹು ಒಂದಕ್ಕೊಂದು ಸಮಾನವಾಗಿರೋದ್ರಿಂದ ABCD ಒಂದು ವರ್ಗವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಎರಡನೇ ಒಂದು ಪರಿಹಾರವನ್ನು ನೋಡೋಣ. ABCD ಒಂದು ಚತುರ್ಭುಜವಾಗಿದೆ. ಈ ABCD ಒಂದು ಆಯತ ಆಗಿದೆ ಅಂತ ನಮಗೆ ಕೊಟ್ಟಿದ್ದಾರೆ. ಇವಾಗ BC CD ಯಾಕಪ್ಪ ಅಂದರೆ ಈ ಒಂದು ಆಯತದ ಅನುರೂಪ ಕೋನಗಳು ಏನಾಗಿರ್ತವೆ, ಸಮಾನವಾಗಿರ್ತವೆ. ಅದೇ ರೀತಿಯಾಗಿ ಆ್ಯಂಗಲ್ CDB CBD ಸಮಾನವಾಗಿದೆ. ಯಾಕಂದರೆ ಇಲ್ಲಿ ಅಭಿಮುಖ ಕೋನಗಳು ಸಮನಾದರೆ ಅಭಿಮುಖ ಬಾಹುಗಳು ಕೂಡ ಸಮನಾಗಿರ್ತವೆ. ಅದೇ ರೀತಿಯಾಗಿ ಇಲ್ಲಿ BD ರೇಖೆ ಏನು ಮಾಡ್ತಿದೆ, ಆ್ಯಂಗಲ್ D ಮತ್ತು ಆ್ಯಂಗಲ್ B ಯನ್ನು ಸಮಾನವಾಗಿ ಅರ್ಧಿಸುತ್ತಾ ಇದೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬೇಕಾಗಿದೆ. ಆ್ಯಂಗಲ್
ಸಿ ಡಿ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಬಿ ಡಿ ಆಗಿದೆ. ಅಭಿಮುಖ ಕೋನಗಳು ಸಮನಾದರೆ ಅಭಿಮುಖ ಬಾಹುಗಳು ಕೂಡ ಏನಾಗಿರ್ತವೆ, ಸಮಾನವಾಗಿರ್ತವೆ. ಅದೇ ರೀತಿಯಾಗಿ ಆ್ಯಂಗಲ್ ಸಿ ಡಿ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿ ಡಿ. ಆ್ಯಂಗಲ್ ಸಿ ಡಿ ಬಿ ಮತ್ತು ಆ್ಯಂಗಲ್ ಎ ಬಿ ಡಿ ಎರಡು ಕೂಡ ಪರ್ಯಾಯ ಆಂತರಿಕ ಕೋನಗಳು. ಈ ಒಂದು ಕೋನ ಎರಡು ಕೂಡ ಏನಾಗಿದ್ದಾವೆ, ಪರ್ಯಾಯ ಆಂತರಿಕ ಕೋನಗಳು. ಹಾಗಾದರೆ ಆ್ಯಂಗಲ್ ಸಿ ಬಿ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿ ಡಿ ಎರಡು ಪರ್ಯಾಯ ಆಂತರಿಕ ಕೋನಗಳಾದರೆ ಇಲ್ಲಿ ಬಿ ಡಿ ಎನ್ನುವಂಥ ರೇಖೆ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಡಿಯನ್ನು ಸಮಾನವಾಗಿ ಅರ್ಧಿಸ್ತಾ ಇದೆ ಅಥವಾ ದ್ವಿಭಾಗಿಸುತ್ತಿದೆ. 9ನೇ ಪ್ರಶ್ನೆ, ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜದಲ್ಲಿ ಡಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಆಗುವಂತೆ ಕರ್ಣ ಬಿ ಡಿಯ ಮೇಲೆ ಪಿ ಮತ್ತು ಕ್ಯೂ ಎರಡು ಬಿಂದುಗಳನ್ನು ತೆಗೆದುಕೊಂಡಿದೆ. ಹಾಗಾದರೆ ನಾವು ಪರಿಹಾರ ಮಾಡಬೇಕಾಗಿರೋದೇನಪ್ಪ ಅಂದರೆ ತ್ರಿಭುಜ ಎ ಪಿ ಡಿ ಸರ್ವಸಮ ತ್ರಿಭುಜ ಸಿ ಕ್ಯೂ ಬಿ. ತ್ರಿಭುಜ ಎ ಪಿ ಡಿ ಮತ್ತು ತ್ರಿಭುಜ ಬಿ ಕ್ಯೂ ಸಿ ಈ ಎರಡು ತ್ರಿಭುಜಗಳು ಸರ್ವಸಮ ಅಂಥೇಳಿ ನಾವು ಸಾಧನೆಯನ್ನು ಮಾಡಬೇಕು. ಜೊತೆಗೆ ಎ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ ಅನ್ನು ಸಮಾನವಾಗಿದೆ ಅಂತ ಸಾಧನೆಯನ್ನು ಮಾಡಬೇಕು. ಜೊತೆಗೆ ಎ ಕ್ಯೂ ಬಿ ಸರ್ವಸಮ ಸಿ ಪಿ ಡಿ ಕೋನಗಳು ಸರ್ವಸಮ ಅಂತ ಸಾಧನೆಯನ್ನು ಮಾಡಬೇಕು. ಜೊತೆಗೆ ಎ ಕ್ಯೂ ಈಕ್ವಲ್ ಟು ಸಿ ಪಿ ಸಮಾನವಾಗಿದ್ದಾವೆ ಅಂತ ಸಾಧನೆಯನ್ನು ಮಾಡಬೇಕು. 5ನೇದು ಎ ಪಿ ಸಿ ಕ್ಯೂ ಒಂದು ಸಮಾಂತರ ಚತುರ್ಭುಜವೆಂದು ತೋರಿಸಿ. ಎ ಪಿ ಸಿ ಕ್ಯೂ ಒಂದು ಸಮಾಂತರ ಚತುರ್ಭುಜ ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇವಾಗ ಚಿತ್ರವನ್ನು ಗಮನಿಸ್ತಾ ನಾವು ಸಾಲ್ವ್ ಮಾಡ್ತಾ ಹೋದಾಗ ಈಗ ಮೊದಲನೇದಾಗಿ ಸಾಧನೆ ಮಾಡಬೇಕಾಗಿರೋದು ತ್ರಿಭುಜ ಎ ಪಿ ಡಿ ಸರ್ವಸಮ ತ್ರಿಭುಜ ಸಿ ಕ್ಯೂ ಬಿ. ತ್ರಿಭುಜ ಎ ಪಿ ಡಿ ಮತ್ತು ತ್ರಿಭುಜ ಸಿ ಕ್ಯೂ ಬಿ ಎರಡು ಸರ್ವಸಮ ಅಂತ ಸಾಧನೆಯನ್ನು ಮಾಡಬೇಕಾಗಿದೆ. ದತ್ತದಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಡಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಎ ಡಿ ಪಿ ಇಸ್ ಈಕ್ವಲ್ ಟು ಸಿ ಬಿ ಕ್ಯೂ ಎರಡು ಕೂಡ ಪರ್ಯಾಯ ಕೋನಗಳು. ಹಾಗಿದ್ದರೆ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿರುತ್ತೆ. ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾನವಾಗಿದ್ದಾವೆ. ಹಾಗಾದರೆ ತ್ರಿಭುಜ ಎ ಪಿ ಡಿ ಸರ್ವಸಮ ತ್ರಿಭುಜ ಸಿ ಕ್ಯೂ ಬಿ ಆಗಿದೆ. ಯಾಕಂದರೆ ಡಿ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಆದ್ದರಿಂದ ಆ್ಯಂಗಲ್ ಎ ಡಿ ಪಿ ಮತ್ತು ಆ್ಯಂಗಲ್ ಸಿ ಬಿ ಕ್ಯೂ ಕೂಡ ಸಮಾನವಾಗಿದ್ದಾವೆ. ಈ ಎರಡು ಆ್ಯಂಗಲ್ಗಳು ಪರ್ಯಾಯ ಕೋನಗಳಾಗಿದ್ದಾವೆ. ಆದ್ದರಿಂದ ಬಾಹು ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿರೋದ್ರಿಂದ ಈ ಎರಡು ತ್ರಿಭುಜಗಳೇನಿದ್ದಾವೆ ಅಂದರೆ ಸರ್ವಸಮತೆಯನ್ನು ಹೊಂದಿದ್ದಾವೆ. ಎರಡನೇದಾಗಿ ನಾವು ಸಾಧನೆ ಮಾಡಬೇಕಾಗಿರೋದು ಎ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ ಅಂತ ಸಮಾನವಾಗಿದ್ದಾವೆ. ಯಾಕಪ್ಪ ಅಂದರೆ ಈ ಎರಡೂ ಬಾಹುಗಳು ಏನಿದ್ದಾವೆ ಅಂದರೆ ಸರ್ವಸಮವನ್ನು ಹೊಂದಿದ್ದಾವೆ. ಆದ್ದರಿಂದ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮಾನವಾಗಿರೋದ್ರಿಂದ ಎ ಬಿ ಇಸ್ ಈಕ್ವಲ್ ಟು ಕ್ಯೂ ಸಿ ಆಗಿರುತ್ತೆ. ಆದ್ದರಿಂದ ತ್ರಿಭುಜ ಎ ಪಿ ಡಿ ಸರ್ವಸಮ ತ್ರಿಭುಜ ಸಿ ಕ್ಯೂ ಬಿ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ 3ನೇದು ತ್ರಿಭುಜ ಎ ಕ್ಯೂ ಬಿ. ತ್ರಿಭುಜ ಸಿ ಪಿ ಡಿ ಈ ಎರಡು ತ್ರಿಭುಜಗಳು ತೆಗೆದುಕೊಂಡಾಗ ಬಿ ಕ್ಯೂ ಇಸ್ ಈಕ್ವಲ್ ಟು ಡಿ ಬಿ ಎರಡು ಕೂಡ ಸಮಾನವಾಗಿದ್ದಾವೆ. ಯಾಕಂದರೆ ದತ್ತದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎ ಬಿ ಕ್ಯೂ ಮತ್ತು ಸಿ ಡಿ ಪಿ ಈ ಒಂದು ಕೋನ ಅದೇ ರೀತಿಯಾಗಿ ಎ ಬಿ ಕ್ಯೂ ಎರಡೂ ಕೂಡ ಏನಾಗಿದ್ದಾವೆ, ಪರ್ಯಾಯ ಕೋನಗಳಾಗಿದ್ದಾವೆ. ಅದೇ ರೀತಿಯಾಗಿ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಆಗಿದೆ. ಯಾಕಪ್ಪ ಅಂದರೆ ಸಮರೂಪ ತ್ರಿಭುಜದ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾನವಾಗಿದ್ದಾವೆ. ಆದ್ದರಿಂದ ಎ ಬಿ ಈಸ್ ಈಕ್ವಲ್ ಟು ಸಿ ಡಿ ಆಗಿದೆ.
ಹಾಗಾದರೆ ತ್ರಿಭುಜ ಎ ಕ್ಯೂ ಬಿ, ತ್ರಿಭುಜ ಎ ಕ್ಯೂ ಬಿ ಸರ್ವಸಮ ತ್ರಿಭುಜ ಸಿ ಡಿ ಪಿ ಅಂತ ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂದರೆ ಬಾಹು ಕೋನ ಬಾಹು ಕೋನ ಬಾಹು ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ. ನಾವೀಗ ಸಾಧನೆ ಮಾಡಬೇಕಾಗಿರೋದು ನಾಲ್ಕನೇದು ಏನಪ್ಪ ಅಂದರೆ ಎ ಕ್ಯೂ ಇಸ್ ಈಕ್ವಲ್ಸ್ ಟು ಪಿ ಸಿ ಸಮಾನವಾಗಿದ್ದಾವೆ. ಯಾಕಪ್ಪ ಅಂದರೆ ಈ ಎರಡು ತ್ರಿಭುಜಗಳು ಸರ್ವಸಮ ಆದರೆ ಅದರ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಎ ಕ್ಯೂ ಮತ್ತು ಪಿ ಸಿ ಆಗಿರೋದ್ರಿಂದ ಈ ಎರಡು ಕೂಡ ಎ ಕ್ಯೂ ಇಸ್ ಈಕ್ವಲ್ ಟು ಸಿ ಪಿ ಆಗಿರುತ್ತೆ. ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮಾನವಾಗಿರ್ತವೆ. ಈಗ ಕೊನೆಯದಾಗಿ ಐದನೇದನ್ನು ನಾವು ಸಾಧನೆ ಮಾಡಬೇಕಾದ್ರೆ ಮೇಲಿನ ಎಲ್ಲ ಸಾಧನೆಗಳನ್ನು ಗಮನಿಸಿದಾಗ ಎ ಪಿ ಸಿ ಕ್ಯೂನಲ್ಲಿ ಅಭಿಮುಖ ಬಾಹುಗಳು ಮತ್ತು ಕೋನಗಳು ಸಮ ಆಗಿರೋದ್ರಿಂದ ಎ ಪಿ ಸಿ ಕ್ಯೂ ಒಂದು ಸಮಾಂತರ ಚತುರ್ಭುಜ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬೇಕಾಗತ್ತೆ. 10ನೇ ಪ್ರಶ್ನೆ, ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಆದರೆ ಎ ಪಿ ಮತ್ತು ಸಿ ಕ್ಯೂಗಳು ಎ ಮತ್ತು ಸಿ ಶೃಂಗಗಳಿಂದ ಬಿ ಡಿ ಕರ್ಣಕ್ಕೆ ಎಳೆದ ಲಂಬಗಳಾಗಿವೆ. ಹಾಗಾದರೆ ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಸಿ ಕ್ಯೂ ಡಿ ಎಂದು ತೋರಿಸಿ. ಅದೇ ರೀತಿಯಾಗಿ ಎರಡನೇದು ಎ ಪಿ = ಸಿ ಕ್ಯೂ ಒಂದು ಎಂದು ತೋರಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ಚಿತ್ರವನ್ನು ಗಮನಿಸಿದಾಗ ಎ ಪಿ ಮತ್ತು ಸಿ ಕ್ಯೂಗಳು ಏನಾಗಿದ್ದಾವೆ, ಲಂಬವಾಗಿದ್ದಾವೆ. ಮೊದಲನೇದಾಗಿ ತ್ರಿಭುಜ ಎ ಪಿ ಬಿ ತ್ರಿಭುಜ ಸಿ ಕ್ಯೂ ಡಿ ಎರಡು ತ್ರಿಭುಜಗಳನ್ನು ನಾವು ಗಮನಿಸಿದಾಗ ಆ್ಯಂಗಲ್ ಎ ಬಿ ಪಿ ಮತ್ತು ಆ್ಯಂಗಲ್ ಸಿ ಡಿ ಕ್ಯೂ ಈ ಎರಡು ಆ್ಯಂಗಲನ್ನು ನಾವು ನೋಡ್ತಾ ಹೋದಾಗ ಇವು ಪರ್ಯಾಯ ಆಂತರಿಕ ಕೋನಗಳಾಗಿದ್ದಾವೆ. ಇದು ಒಂದು ರೇಖೆ ಆದರೆ ಈ ಒಂದು ಕೋನ ಏನಾಗಿರ್ತವೆ, ಪರ್ಯಾಯ ಕೋನಗಳಾಗಿರ್ತವೆ. ಎ ಪಿ ಬಿ ಮತ್ತು ಸಿ ಕ್ಯೂ ಡಿಗಳು 90 ಡಿಗ್ರಿ. ಯಾಕಪ್ಪ ಅಂದರೆ ಎ ಪಿ ಮತ್ತು ಸಿ ಕ್ಯೂಗಳು ಬಿ ಡಿ ರೇಖೆಗೆ ಲಂಬವಾಗಿದ್ದಾವೆ. ಆದ್ದರಿಂದ ಈ ಎರಡು ಆ್ಯಂಗಲ್ಗಳು ಏನಾಗಿದ್ದಾವೆ, 90 ಡಿಗ್ರಿ ಆಗಿವೆ. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಗಿದೆ. ಯಾಕಂದರೆ ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾನ ಆಗಿರೋದ್ರಿಂದ ಎ ಬಿ ಈಕ್ವಲ್ ಟು ಡಿ ಸಿ ಆಗಿರುತ್ತೆ. ಹಾಗಾದರೆ ತ್ರಿಭುಜ ಎ ಪಿ ಬಿ ಸರ್ವಸಮ ತ್ರಿಭುಜ ಸಿ ಕ್ಯೂ ಡಿ ಅಂತ ಹೇಳ್ಬೋದು. ಯಾಕಂದರೆ ಕೋನ ಕೋನ ಬಾಹು ಕೋನ ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಹೊಂದಿದ್ದಾವೆ. ಎರಡನೇದಾಗಿ ನಾವು ಸಾಧನೆ ಮಾಡಬೇಕಾಗಿರೋದೇನಪ್ಪ ಅಂದರೆ ಎ ಪಿ ಬಿ ಸರ್ವಸಮ ಸಿ ಕ್ಯೂ ಡಿ ಆಗಿದೆ. ಹಾಗಾದರೆ ಎ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ ಆಗಿದೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮಾನವಾಗಿರೋದ್ರಿಂದ ಎ ಪಿ ಈಕ್ವಲ್ ಟು ಸಿ ಕ್ಯೂ ಕೂಡ ಸಮಾನವಾಗಿರ್ತದೆ. 11ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ ಎ ಬಿ ಈಕ್ವಲ್ ಟು ಡಿ ಇ ಆಗಿದೆ. ಎ ಬಿ ಇಸ್ ಈಕ್ವಲ್ ಟು ಡಿ ಇ ಆಗಿದೆ. ಅದೇ ರೀತಿಯಾಗಿ ಎ ಬಿಗೆ ಸಮಾನಾಂತರವಾಗಿ ಡಿ ಇದೆ. ಹಾಗಾದರೆ ಬಿ ಸಿಗೆ ಸಮಾನಾಂತರವಾಗಿ ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್ ಇದೆ. ಜೊತೆಗೆ ಬಿ ಸಿ ಇಸ್ ಪ್ಯಾರಲಲ್ ಟು ಇ ಎಫ್ ಇದೆ. ಹಾಗಾದರೆ ಎ ಬಿ ಸಿ ಶೃಂಗಗಳು ಕ್ರಮವಾಗಿ ಡಿ ಇ ಎಫ್ಗಳ ಶೃಂಗಗಳಿಗೆ ಸೇರಿಸಿದೆ. ಹಾಗಾದರೆ ಚತುರ್ಭುಜ ಎ ಬಿ ಇ ಡಿ ಚತುರ್ಭುಜ ಎ ಬಿ ಇ ಡಿ ಒಂದು ಸಮಾಂತರ ಚತುರ್ಭುಜ. ಎರಡನೇದು ಬಿ ಎಫ್ ಬಿ ಇ ಬಿ ಇ ಎಫ್ ಸಿ ಒಂದು ಸಮಾಂತರ ಚತುರ್ಭುಜ. ಮೂರನೇದು ಎ ಡಿ ಪ್ಯಾರಲಲ್ ಸಿ ಎಫ್ ಎ ಡಿ ಪ್ಯಾರಲಲ್ ಸಿ ಎಫ್ ಜೊತೆಗೆ ಎ ಡಿ ಇಸ್ ಈಕ್ವಲ್ ಟು ಸಿ ಎಫ್ ಎಂದು ತೋರಿಸಿ. ನಾಲ್ಕನೇದು ಚತುರ್ಭುಜ ಎ ಸಿ ಎಫ್ ಡಿ ಎ ಸಿ ಎಫ್ ಡಿ ಒಂದು ಸಮಾಂತರ ಚತುರ್ಭುಜ ಎಂದು ತೋರಿಸಿ. ಜೊತೆಗೆ ಎ ಸಿ ಇಸ್ ಈಕ್ವಲ್ ಟು ಡಿ ಎಫ್ ಸಮ ಎಂದು ತೋರಿಸಿ. ಕೊನೆಯದಾಗಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ನಮಗೆ ಎಕ್ಸಾಮ್ ಪರ್ಪಸ್ ನೋಡಿದಾಗ ಈ 6 ಪ್ರಶ್ನೆಗಳನ್ನು ಒಟ್ಟೊಟ್ಟಿಗೆ ಕೇಳೋದಿಲ್ಲ. ಇದರಲ್ಲಿ ಆಯ್ದ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾರೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಆಯ್ದ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾರೆ. ಈ ರೀತಿಯಾದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್.
ಮತ್ತು ಇವುಗಳನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ ಸರ್ವಸಮ್ಮತಿಯ ನಿಯಮಗಳು ಮತ್ತು ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳನ್ನು ತಿಳಿದುಕೊಂಡಿದ್ರೆ ಈ ರೀತಿಯಾದ ಪ್ರಾಬ್ಲಮ್ಸ್ಗಳನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಬರ್ಬೋದು. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ಮೊದಲನೇದಾಗಿ ಎ ಬಿ ಇಸ್ ಈಕ್ವಲ್ ಟು ಡಿ ಇ, ಎ ಬಿ ಇಸ್ ಈಕ್ವಲ್ ಟು ಡಿ ಇ ಇದೆ. ಅದೇ ರೀತಿಯಾಗಿ ಎ ಬಿಗೆ ಡಿ ಇ ಅನ್ನುವಂಥದ್ದು ಸಮಾನಾಂತರದಲ್ಲಿದೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಸಮಾಂತರ ಚತುರ್ಭುಜ ಅನುರೂಪ ಬಾಹುಗಳು ಸಮ ಮತ್ತು ಪರಸ್ಪರ ಸಮಾನಾಂತರವಾಗಿರ್ತವೆ. ಆದ್ದರಿಂದ ಚತುರ್ಭುಜ ಎ ಬಿ ಡಿ ಎಫ್ ಒಂದು ಸಮಾಂತರ ಚತುರ್ಭುಜವಾಗಿದೆ. ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಆಗಿದೆ, ಜೊತೆಗೆ ಎ ಬಿ ಸಮಾನಾಂತರ ಡಿ ಇ ಇದೆ. ಯಾಕಂದರೆ ಚತುರ್ಭುಜದ ಅನುರೂಪ ಬಾಹುಗಳು ಸಮನಾಗಿದ್ದರೆ ಅವು ಸಮಾನಾಂತರವಾಗಿರ್ತವೆ ಎನ್ನುವಂಥ ಪ್ರಾಪರ್ಟಿಯನ್ನು ಇಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಎರಡನೇದಾಗಿ ಸಾಲ್ವ್ ಮಾಡಬೇಕಾಗಿರೋದು ಬಿ ಇ ಇಸ್ ಈಕ್ವಲ್ ಟು ಇ ಎಫ್, ಬಿ ಇ ಇಸ್ ಈಕ್ವಲ್ ಟು ಇ ಎಫ್ ಅಂತ ನಾವು ಸಾಧನೆ ಮಾಡಿ ದತ್ತದಲ್ಲಿ ಕೊಟ್ಟಿದ್ದಾರೆ. ಬಿ ಸಿ ಇಸ್ ಈಕ್ವಲ್ ಟು ಇ ಎಫ್ ಅಂತ, ಜೊತೆಗೆ ಬಿ ಸಿ ಇಸ್ ಇ ಎಫ್ಗೆ ಸಮಾನಾಂತರವಾಗಿದೆ. ಇದು ಕೂಡ ಅಷ್ಟೇ, ಬಿ ಸಿ ಎಫ್ ಇ, ಬಿ ಸಿ ಎಫ್ ಇ ಅನ್ನುವಂಥದ್ದು ಒಂದು ಚತುರ್ಭುಜವಾದರೆ ಅದರ ಅನುರೂಪ ಬಾಹುಗಳು ಸಮಾನವಾಗಿದ್ದರೆ ಅವು ಪರಸ್ಪರ ಏನಾಗಿರ್ತವೆ, ಸಮಾನಾಂತರವಾಗಿರ್ತವೆ. ಆದ್ದರಿಂದ ಬಿ ಇ ಎಫ್ ಸಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾಗಿದೆ. ಮೂರನೇ ಪರಿಹಾರವನ್ನು ನೋಡೋಣ. ಎ ಬಿ ಇ ಡಿ, ಎ ಬಿ ಇ ಡಿ, ಎ ಬಿ ಇ ಡಿ ಎನ್ನುವಂಥದ್ದು ಜೊತೆಗೆ ಎ ಇ ಜೊತೆಗೆ ಬಿ ಇ ಎಫ್ ಸಿ ಸಮಾಂತರ ಚತುರ್ಭುಜಗಳಾಗಿದ್ದಾವೆ. ಯಾಕಪ್ಪ ಅಂದರೆ ಈಗ ಪರಿಹಾರ 1 ಮತ್ತು 2 ನಾವು ನೋಡಿದಾಗ ಎ ಡಿ ಇಸ್ ಈಕ್ವಲ್ ಟು ಬಿ ಇ, ಬಿ ಇ ಈಕ್ವಲ್ ಟು ಸಿ ಎಫ್ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾನವಾಗಿದ್ದಾವೆ. ಜೊತೆಗೆ ಇದನ್ನು ದತ್ತದಲ್ಲಿ ಕೂಡ ಕೊಟ್ಟಿದ್ದಾರೆ. ಈಗ ಎ ಬಿ ಇ ಡಿ ಮತ್ತು ಬಿ ಇ ಎಫ್ ಸಿ ಸಮಾಂತರ ಚತುರ್ಭುಜದಲ್ಲಿ ಎ ಡಿ ಇಸ್ ಈಕ್ವಲ್ ಟು ಬಿ ಇ ಆಗಿದೆ, ಬಿ ಇ ಇಸ್ ಈಕ್ವಲ್ ಟು ಸಿ ಎಫ್ ಆಗಿದೆ. ಆದ್ದರಿಂದ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮಾನವಾಗಿರ್ತವೆ. ಆದ್ದರಿಂದ ಎ ಡಿ ಇಸ್ ಈಕ್ವಲ್ ಟು ಸಿ ಎಫ್ ಆಗಿದೆ. ಜೊತೆಗೆ ಎ ಡಿಗೆ ಸಮಾಂತರವಾಗಿ ಬಿ ಇ ಕೂಡ ಇರ್ತದೆ. ಆದ್ದರಿಂದ ಸಿ ಎಫ್ ಸಮಾನಾಂತರವಾಗಿ ಬಿ ಇ ಇದೆ. ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ. ಆದ್ದರಿಂದ ಎ ಡಿ ಇಸ್ ಪ್ಯಾರಲಲ್ ಟು ಸಿ ಎಫ್. ಓಕೆ, ನಾಲ್ಕನೇದು ನೋಡೋಣ. ಎ ಡಿ ಮತ್ತು ಸಿ ಎಫ್ಗಳ ಎ ಸಿ ಎಫ್ ಡಿ ಚತುರ್ಭುಜದ ಅಭಿಮುಖ ಬಾಹು ಮತ್ತು ಸಮಾಂತರ ಬಾಹುಗಳು ಆಗಿರೋದ್ರಿಂದ ಎ ಸಿ ಎಫ್ ಡಿ ಒಂದು ಸಮಾಂತರ ಚತುರ್ಭುಜ. ಇಲ್ಲಿ ಎ ಡಿ ಮತ್ತು ಸಿ ಎಫ್ಗಳು ಏನಾಗಿದ್ದಾವೆ, ಚತುರ್ಭುಜದ ಎ ಸಿ ಎಫ್ ಡಿ ಈ ಒಂದು ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳಾಗಿರೋದ್ರಿಂದ ಸಮಾಂತರ ಬಾಹುಗಳು ಕೂಡ ಆಗಿರೋದ್ರಿಂದ ಎ ಸಿ ಎಫ್ ಡಿ ಎನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಜೊತೆಗೆ ಎ ಸಿ ಎಫ್ ಡಿ ಐದನೇದು ಎ ಸಿ ಎಫ್ ಡಿ ಒಂದು ಸಮಾಂತರ ಚತುರ್ಭುಜವಾಗಿದೆ. ಯಾಕಂದರೆ ಎ ಸಿ ಎಫ್ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜವಾಗಿದೆ. ಯಾಕಂದರೆ ಎ ಸಿಗೆ ಸಮಾನಾಂತರವಾಗಿ ಡಿ ಎಫ್ ಇರ್ತದೆ, ಜೊತೆಗೆ ಎ ಸಿ ಇಸ್ ಈಕ್ವಲ್ ಟು ಡಿ ಎಫ್ ಇರ್ತದೆ. ಯಾಕಂದರೆ ಎ ಸಿ ಎಫ್ ಡಿ ಅನ್ನುವಂಥದ್ದು ಸಮಾಂತರ ಚತುರ್ಭುಜವಾದರೆ ಅದರ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ತವೆ. ನೆಕ್ಸ್ಟ್ ಕೊನೆಯದಾಗಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಏನಿದ್ದಾವೆ, ಸರ್ವಸಮ್ಮತೆ ಇದ್ದಾವೆ ಅಂತ ಸಾಧನೆಯನ್ನು ಮಾಡಿ ಅಂತ ಅಂದಿದ್ರು. ಇವಾಗ ಎ ಬಿ ಇಸ್ ಈಕ್ವಲ್ ಟು ಡಿ ಎಫ್ ಸಮಾನವಾಗಿದೆ. ಅದೇ ರೀತಿಯಾಗಿ ಬಿ ಸಿಗೆ ಇ ಎಫ್ ಸಮಾನವಾಗಿದೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ಎ ಸಿ ಇಸ್ ಈಕ್ವಲ್ ಟು ಡಿ ಎಫ್ ಸಮಾನವಾಗಿದೆ. ಇದು ಯಾಕಂದರೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹು ಆಗಿದೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಬಾಹು 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 ಸರ್ವಸಮ್ಮತೆಯ ನಿಯಮವನ್ನು ಹೊಂದಿದ್ದಾವೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಇ ಎಫ್ ಅಂತ ನಾವಿಲ್ಲಿ ನೋಡ್ತಾ ಬಂದ್ವಿ. ಓಕೆ, ಇವಾಗ ಈ ಒಂದು ಎಕ್ಸಸೈಸ್ನ ಕೊನೆಯ ಪ್ರಶ್ನೆ. ಎ ಬಿ ಸಿ ಡಿ ಒಂದು ತ್ರಿಭುಜದಲ್ಲಿ ಎ ಬಿಗೆ ಸಮಾನಾಂತರವಾಗಿ ಸಿ ಡಿ ಇದೆ. ಎ ಬಿ ಸಿ ಡಿ ಎನ್ನುವಂಥ ಒಂದು ತ್ರಿಭುಜದಲ್ಲಿ ಎ ಬಿಗೆ ಸಮಾನಾಂತರವಾಗಿ ಸಿ ಡಿ ಇದೆ. ಆದ್ದರಿಂದ ಎ ಡಿ ಇಸ್ ಈಕ್ವಲ್ ಟು
ಬಿ ಸಿ ಆಗಿದೆ. ಹಾಗಾದರೆ ಆ್ಯಂಗಲ್ ಎಗೆ ಆ್ಯಂಗಲ್ ಬಿ ಸಮಾನವಾಗಿದೆ, ಆ್ಯಂಗಲ್ ಡಿಗೆ ಆ್ಯಂಗಲ್ ಸಿ ಸಮಾನವಾಗಿದೆ. ಹಾಗಾದರೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಬಿ ಎ ಡಿ ಎಂದು ತೋರಿಸಿ ಅಂತಿದ್ದಾರೆ. ಕರ್ಣ ಎ ಸಿ ಕರ್ಣ ಬಿ ಡಿ ಎಂದು ತೋರಿಸಿ. ಅಂದರೆ ಕರ್ಣ ಎ ಸಿ ಮತ್ತು ಕರ್ಣ ಬಿ ಡಿ ಎರಡು ಕೂಡ ಸಮಾನವಾಗಿದ್ದಾವೆ ಅಂತ ತೋರಿಸಿ ಅಂತಿದ್ದಾರೆ. ಸೊ ಇಲ್ಲಿ ಈ ಪ್ರಶ್ನೆನ ನೋಡ್ತಾ ಹೋದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಇವಾಗ ನಾವು ಏನು ಮಾಡಬೇಕಾಗಿದೆ ಅಂದರೆ ಎ ಬಿ ರೇಖೆಯನ್ನು ವೃದ್ಧಿಸಿ ಸಿ ಮೂಲಕ ಡಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳಿಬೇಕು. ಜೊತೆಗೆ ಎ ಬಿಯಿಂದ ವೃದ್ಧಿಸಿದ ರೇಖೆಯನ್ನು ಇನಲ್ಲಿ ಛೇದಿಸುತ್ತದೆ. ಈ ರೀತಿಯಾಗಿ ನಾವು ಈ ರೀತಿಯಾದ ಸುಳಿವನ್ನು ಯೂಸ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡಬೇಕಾಗ್ತದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ರೇಖೆ ಎ ಬಿಯಿಂದ ವೃದ್ಧಿಸಿದ ರೇಖೆಯನ್ನು ಇನಲ್ಲಿ ಛೇದಿಸ್ತಾ ಇದ್ದೀವಿ. ಎ ಬಿಯಿಂದ ವೃದ್ಧಿಸಿದ ರೇಖೆ ಜೊತೆಗೆ ಸಿಯಿಂದ ವೃದ್ಧಿಸಿದ ರೇಖೆಯನ್ನು ನಾವು ಈ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಿ ಇ ಈಸ್ ಈಕ್ವಲ್ ಟು ಎ ಡಿ ಎ ಡಿ ಯಾಕಂದರೆ ಸಮರೂಪ ತ್ರಿಭುಜದ ಅಭಿಮುಖ ಬಾಹುಗಳು ಸಮಾನವಾಗಿರ್ತವೆ. ಅದೇ ರೀತಿಯಾಗಿ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಆಗಿದೆ. ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಸಿ ಇ ಈಸ್ ಈಕ್ವಲ್ ಟು ಎ ಡಿ ಆದರೆ ಎ ಜಿ ಈಕ್ವಲ್ ಟು ಬಿ ಸಿ ಆದರೆ ಇಲ್ಲಿ ಬಿ ಸಿ ಈಸ್ ಈಕ್ವಲ್ ಟು ಸಿ ಇ ಆಗಿರುತ್ತೆ. ಆದ್ದರಿಂದ ಆ್ಯಂಗಲ್ ಸಿ ಬಿ ಇ ಈಸ್ ಈಕ್ವಲ್ ಟು ಸಿ ಇ ಬಿ ಸಮಾನವಾಗಿರ್ತವೆ. ಯಾಕಪ್ಪ ಅಂದರೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿಗಳು 180 ಡಿಗ್ರಿಗೆ ಸಮಾನವಾಗಿದೆ. ಯಾಕಂದರೆ ಸರಳ ರೇಖೆ ಮೇಲೆ ಉಂಟಾದ ಕೋನಗಳು 180 ಡಿಗ್ರಿಗೆ ಸಮಾನವಾಗಿರ್ತವೆ. ಈ ಒಂದು ಸರಳ ರೇಖೆ ಮೇಲೆ ಉಂಟಾದ ಕೋನಗಳು 180 ಡಿಗ್ರಿಗೆ ಸಮಾನವಾಗಿರ್ತದೆ. ಆ್ಯಂಗಲ್ ಎ, ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಬಿ, ಆ್ಯಂಗಲ್ ಸಿ ಬಿ ಇ ಮತ್ತು ಆ್ಯಂಗಲ್ ಎ ಬಿ ಡಿಗಳು ಎರಡು ಕೂಡ 180 ಡಿಗ್ರಿಗೆ ಆ್ಯಂಗಲ್ ಸಿ ಬಿ ಇ ಮತ್ತು ಆ್ಯಂಗಲ್ ಎ ಬಿ ಸಿ ಎರಡು ಕೂಡ ಸರಳ ಯುಗ್ಮಗಳು. ಇವು ಕೂಡ 180 ಡಿಗ್ರಿಗೆ ಸಮಾನವಾಗಿರ್ತದೆ. ಆದ್ದರಿಂದ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಬಿ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಬಿ ಇ. ಕಡೆ ಎರಡು ಕಡೆಗೂ ಆ್ಯಂಗಲ್ ಸಿ ಬಿ ಇ ಕ್ಯಾನ್ಸಲ್ ಆದಾಗ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಬಿ ಅನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ. ಅದೇ ರೀತಿಯಾಗಿ ಎರಡನೇದಾಗಿ ಸಾಲ್ವ್ ಮಾಡಬೇಕಾದ್ರೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಡಿ ಜೊತೆಗೆ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಇದು ಒಂದು ಛೇದಕ ಅಂತ ಆದರೆ ಛೇದಕದ ಒಂದೇ ಬದಿಗೆ ಇರುವಂಥ ಕೋನಗಳು 180 ಡಿಗ್ರಿಗೆ ಸಮಾನವಾಗಿರ್ತದೆ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ 180 ಡಿಗ್ರಿಗೆ ಸಮ. ಅದೇ ರೀತಿಯಾಗಿ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಅಂತ ಯಾಕೆ ಬಂತು ಅಂದರೆ ಇಲ್ಲಿ ಆ್ಯಂಗಲ್ ಬಿ ಈಕ್ವಲ್ ಟು ಆ್ಯಂಗಲ್ ಎ ಇದೆ. ಅದಕ್ಕಾಗಿ ಆ್ಯಂಗಲ್ ಬಿಯ ಬದಲಾಗಿ ಆ್ಯಂಗಲ್ ಎನ ತೆಗೆದುಕೊಂಡಿದ್ದೀವಿ ಪ್ಲಸ್ ಆ್ಯಂಗಲ್ ಸಿ. ಆದ್ದರಿಂದ ಆ್ಯಂಗಲ್ ಡಿ ಈಕ್ವಲ್ ಟು ಆ್ಯಂಗಲ್ ಸಿ. ಇವಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಎ ಡಿಗಳು ಸರ್ವಸಮ ಅಂತ ಸಾಧನೆಯನ್ನು ಮಾಡಬೇಕು. ಯಾಕಂದರೆ ಈ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಎ ಬಿ ಆಗಿದೆ. ಡಿ ಬಿ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಬಿ ಡಿ ಬಿ ಎ ಮತ್ತು ಸಿ ಬಿ ಎ ಎರಡೂ ಕೂಡ ಸಮಾನವಾಗಿರ್ತವೆ. ಆದ್ದರಿಂದ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ. ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಬಾಹು ಕೋನ ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಬಿ ಎ ಡಿ ಆಗಿರುತ್ತೆ. ಕೊನೆಯದಾಗಿ ಸಾಲ್ವ್ ಮಾಡಿ ಅಂದಿದ್ದಾರೆ. ಎ ಸಿ ಕರ್ಣ ಇಸ್ ಈಕ್ವಲ್ ಟು ಬಿ ಡಿ ಕರ್ಣ ಎರಡು ಕೂಡ ಸಮಾನವಾಗಿರ್ತವೆ. ಈ ಎರಡು ತ್ರಿಭುಜಗಳು ಸಮವಾಗಿದ್ದಾವೆ ಅಂತ ಸಾಧನೆಯನ್ನು ಮಾಡಿದ್ವಿ. ಎ ಬಿ ಸಿ ಮತ್ತು ಎ ಬಿ ಡಿ ಎರಡು ತ್ರಿಭುಜಗಳು ಸಮಾನಾದರೆ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮಾನವಾಗಿದ್ದಾವೆ. ಆದ್ದರಿಂದ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಸಮ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಬಿ ಎ ಡಿಯಿಂದ ನಾವು ತೆಗೆದುಕೊಂಡಿದ್ದೇವೆ. ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮಾನವಾಗಿರೋದ್ರಿಂದ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಆಗಿದೆ.
ಓಕೆ ಫ್ರೆಂಡ್ಸ್, ಚತುರ್ಭುಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 8.1ರಲ್ಲಿ ಎಲ್ಲ ಪ್ರಶ್ನೆಗಳು ಕಂಪ್ಲೀಟಾಗಿ ಸಾಲ್ವ್ ಆದವು. ಮುಂದಿನ ಒಂದು ತರಗತಿಯಲ್ಲಿ ಇದೇ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಟಾಪಿಕ್ ಒಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.